Morning everyone, I'm Aishwarya Srinivas. Welcome to second PU accountancy classes. Chapter 1 Accounting for Partnership Basic. ಯಾವುದೇ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅಂದರೆ ಅಕೌಂಟೆನ್ಸಿಯಲ್ಲಿ ಫಾರ್ಮೆಟ್ ಈಸ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಡೆಟಾರ್ ಪರ್ಟಿಕ್ಯುಲರ್ ಅಮೌಂಟ್, ಡೆಟಾರ್ ಪರ್ಟಿಕ್ಯುಲರ್ ಕ್ರೆಡಿಟರ್, ಓಕೆನಾ? ಇದು ಕಂಪಲ್ಸರಿ ಇರಬೇಕು. ಇದು ಈಗ ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಏನೇ ಎರಡು ಪಾರ್ಟ್ನರ್ಸ್ ಎಕ್ಸ್ ಮತ್ತು ವೈ ಇವರಿಬ್ಬರು ಪಾರ್ಟ್ನರ್ಸ್ ಬರಬೇಕಾದ್ರೆ, ಈಗ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಇಬ್ಬರು ವ್ಯಕ್ತಿಗಳು, ಅವರು ಏನು ಕ್ಯಾಪಿಟಲ್ ಅಮೌಂಟ್ ಇಷ್ಟು ಬಂಡವಾಳ ಹಾಕಬೇಕಾಗಿರುತ್ತೆ ಅಲ್ವಾ, ಆ ಎರಡು ಅಮೌಂಟು ಇವರು ಎರಡು ಪಾರ್ಟ್ನರ್ಸ್ ಇರ್ತಾರಲ್ಲ ಅವ್ರು ತಂದಿರೋ ಅಮೌಂಟ್ನ ನಾವು ಎರಡು ಟೋಟಲ್ ಮಾಡಿ ಔಟರ್ ಕಾಲಮಲ್ಲಿ ಹಾಕೋತೀವಿ. ಎಕ್ಸ್ ಮತ್ತು ವೈ ಅಮೌಂಟ್ ತಂದಿರೋದನ್ನು ಟೋಟಲ್ ಮಾಡಿಕೊಂಡು ನಾವು ಔಟರ್ ಕಾಲಮಲ್ಲಿ ಹಾಕ್ತೀವಿ. ಅವರು ಪ್ರಾಬ್ಲಮಲ್ಲೇ ಕೊಟ್ಟಿರ್ತಾರೆ ಎಕ್ಸ್ ಮತ್ತು ವೈ ಎಷ್ಟು ಅಮೌಂಟ್ ತಂದಿರ್ತಾರೆ ಅಂತ. ಆ ಎರಡು ಅಮೌಂಟ್ನ ನಾವು ಟೋಟಲ್ ಮಾಡಿ ಔಟರ್ ಕಾಲಮಲ್ಲಿ ಹಾಕೋತೀವಿ. ಅದೇ ರೀತಿ ಟು ಎಕ್ಸ್ ಸ್ಯಾಲರಿ, ಎಕ್ಸಸ್ ಸ್ಯಾಲರಿ ಅಂದರೆ ಎಕ್ಸ್ ಪಾರ್ಟ್ನರ್ ಇದ್ದಾರೆ ಅಲ್ವಾ, ಅವರು ಸ್ಯಾಲರಿ ಅದನ್ನು ಔಟರ್ ಕಾಲಮಲ್ಲಿ ಹಾಕೋತೀವಿ. ಟು ವೈಸ್ ಕಮಿಷನ್, ಏನು ಕಮಿಷನ್ ಪೇಯ್ಡ್ ಮಾಡಿರ್ತಾರೆ ಅಲ್ವಾ, ಅದನ್ನು ನಾವು ಔಟರ್ ಕಾಲಮಲ್ಲಿ ಹಾಕೋತೀವಿ. ಈ ಕಡೆ ಕ್ರೆಡಿಟಾರ್ ಕಡೆ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್, ನೆಟ್ ಪ್ರಾಫಿಟ್ ಅವರು ಪ್ರಾಬ್ಲಮಲ್ಲೇ ಮೆನ್ಷನ್ ಮಾಡಿರ್ತಾರೆ, ಅದನ್ನು ನಾವು ಅಮೌಂಟ್ ಕಾಲಮಲ್ಲಿ ಹಾಕೋತೀವಿ, ಓಕೆನಾ? ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್, ಎಕ್ಸ್ ಮತ್ತು ವೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ನ ತೊಗೊಂಡಿರ್ತಾರೆ, ಅವರು ಅಮೌಂಟನ್ನ ನಾವು ಎರಡನ್ನೂ ಟೋಟಲ್ ಮಾಡಿ ಔಟರ್ ಕಾಲಮಲ್ಲಿ ಹಾಕೋತೀವಿ. ಹಾಗೆ ಟೋಟಲ್ ಮಾಡ್ತೀವಿ, ಅಮೌಂಟ್ನ ಎರಡು ಟ್ಯಾಲಿ ಮಾಡ್ಕೋತೀವಿ. ಯಾವುದು ಕಡೆ ಅಂದರೆ ಕ್ರೆಡಿಟರ್ ಕಡೆ ಜಾಸ್ತಿ ಬಂತು ಅಂದರೆ ಅಮೌಂಟು ಟು, ಅಂದರೆ ಯಾರಿಗೆ ಟು ಪ್ರಾಫಿಟ್ ಟ್ರಾನ್ಸ್ಫರ್ಡ್, ಅಂದರೆ ಈ ಕಡೆ ಬೈ ಕಡೆ ಅಮೌಂಟು ಜಾಸ್ತಿ ಬಂತು ಅಂದರೆ ಇಲ್ಲಿ ಏನಾಗುತ್ತೆ, ಟ್ರಾನ್ಸ್ಫರ್ ಆಗುತ್ತೆ. ಯಾರಿಗೆ? ಪಾರ್ಟ್ನರ್ಸ್ಗೆ. ಇಬ್ಬರು ಪಾರ್ಟ್ನರ್ಸ್ ಇರ್ತಾರೆ ಅಲ್ವಾ, ಎಕ್ಸ್ ಆ್ಯಂಡ್ ವೈ, ಅವ್ರಿಗೆ ಅಮೌಂಟು ಪ್ರಾಫಿಟಾಗಿ ಟ್ರಾನ್ಸ್ಫರ್ ಆಗುತ್ತೆ. ಅದಕ್ಕೆ ನಾವು ಒಂದು ಲೈನ್ ಕೊಡ್ತೀವಿ, ಟು ಪ್ರಾಫಿಟ್ ಟ್ರಾನ್ಸ್ಫರ್ಡ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಇಲ್ಲಿ ಏನು ಟ್ರಾನ್ಸಾಕ್ಷನ್ ನಡೆದಿದೆ, ಟ್ರಾನ್ಸ್ಫರ್ ಅಮೌಂಟು ಟ್ರಾನ್ಸ್ಫರ್ ಆಗಿರುತ್ತೆ, ಇಲ್ಲಿಂದ ನಾವು ಇಲ್ಲಿಗೆ ಅಮೌಂಟ ಶಿಫ್ಟ್ ಮಾಡ್ಕೋತೀವಿ. ಎರಡು ಟ್ಯಾಲಿ ಮಾಡಿ ಅಮೌಂಟ್ನ ಶಿಫ್ಟ್ ಮಾಡ್ತೀವಿ. ಈ ಅಮೌಂಟ್ನ ಇಬ್ಬರಿಗೂ ಒಂದು ರೇಷಿಯೋ ಮೆನ್ಷನ್ ಮಾಡಿರ್ತಾರೆ ಕ್ವಶನಲ್ಲಿ, ಆ ರೇಷಿಯೋ ಪ್ರಕಾರ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಈಗ ಈಕ್ವಲಿ ಎಕ್ಸ್ ಆ್ಯಂಡ್ ವೈ ಇಬ್ಬರು ಪಾರ್ಟ್ನರ್ಸ್ಗೆ ಈಕ್ವಲಿ ಟ್ರಾನ್ಸ್ಫರ್ ಆಗಿರೋ ಅಮೌಂಟ್ ಇದು ಕ್ಯಾಪಿಟಲ್ ಆಗಿರುತ್ತೆ. ಈಗ ಈ ಅಮೌಂಟನ್ನು ತಗೊಂಡು ಇವರಿಬ್ಬರಿಗೆ ಡಿಸ್ಟ್ರಿಬ್ಯೂಟ್ ಅಂದರೆ ಈಕ್ವಲ್ ಆಗಿ ಹಂಚ್ತೀವಿ. ಅಷ್ಟೇ ಈ ಫಾರ್ಮ್ಯಾಟ್ನ ಅರ್ಥ.